ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಬಜೆಟ್ಗೆ ಸಂಬಂಧಪಟ್ಟಂತೆ ಮಂಗಳವಾರ ಇನ್ನೇನು ಬಜೆಟ್ ಇದೆ. ಹೀಗಾಗಿ ಬಜೆಟ್ ದಿನ ಟ್ರೇಡ್ ಮಾಡ್ತಕ್ಕಂಥ ಹಾಗೂ ಬಜೆಟ್ನಲ್ಲಿ ಪಾಸಿಟಿವ್ ನ್ಯೂಸ್ ಬಂದರೆ ರಿಗಾರ್ಡಿಂಗ್ ಸ್ಟಾಕ್ ಮಾರ್ಕೆಟು ಅಥವಾ ಡಿಫ್ರೆಂಟ್ ಸೆಕ್ಟರ್ಗಳಿಗೆ ಯಾವ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಥವಾ ಯಾವ ಸ್ಟಾಕ್ಗಳಲ್ಲಿ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ಒಂದೊಂದಾಗಿ ಸ್ಟಾಕ್ನ ಮಾಹಿತಿ ಇದೆ, ನೋಡೋಣ ಬನ್ನಿ. ಪ್ಯೂರ್ಲಿ ಬಜೆಟ್ ಸ್ಟಾಕ್ ಇವು. ಮತ್ತು ಬಜೆಟ್ ಪಾಸಿಟಿವ್ ಆಗಿ ಬಂದರೆ ರಿಗಾರ್ಡಿಂಗ್ ಶೇರ್ ಮಾರ್ಕೆಟ್ಗೆ ಒಂದು ಪ್ರೋ ಬಜೆಟ್ ಬಂದರೆ, ಹೀಗಾಗಿ ಅಪ್ಸೈಡ್ ರ್ಯಾಲಿ ಆದರೆ ಈ ಸ್ಟಾಕ್ಗಳಲ್ಲಿ ಒಂದು ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್ ಅಥವಾ ಲಾಂಗ್ ಟರ್ಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವು ಕೂಡ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಯಬಹುದು. ಮೊದಲನೇ ಸ್ಟಾಕ್ ಬಂದ್ಬಿಟ್ಟು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಲಿಮಿಟೆಡ್. ಡಿಫೆನ್ಸ್ ಸೆಕ್ಟರ್ನಲ್ಲಿ ಬರುತ್ತೆ. ಶಿಪ್ ಬಿಲ್ಡಿಂಗ್ನಲ್ಲಿ ಹೆಸರಾಂತ ಕಂಪ್ನಿ ಇದು. 2462 ಇದೆ. ಸಪೋಸ್ ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಏನಾದರೂ ನೇವಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ, ಶಿಪ್ ಬಿಲ್ಡಿಂಗ್ ಕಂಪ್ನಿಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರೋ ಬಜೆಟ್ ಬಂದರೆ, ಟ್ಯಾಕ್ಸ್ ರಿಲ್ಯಾಕ್ಸೇಷನ್, PLS ಸ್ಕೀಮು, ಈ ಥರ ಏನಾದರೂ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬಂದರೆ ಇದನ್ನು ಕನ್ಸಿಡರ್ ಮಾಡ್ಬೋದು. ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಫಾರ್ ಲಾಂಗ್ ಟರ್ಮ್ ಪರ್ಪೋಸ್ ಇದು ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2462 ಇದೆ. ನೆಕ್ಸ್ಟ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಹೌದು, ಇದು ಡಿಫೆನ್ಸ್ ಸೆಕ್ಟರ್ನಲ್ಲಿ ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತಕ್ಕಂಥ ಸ್ಟಾಕ್ ಇದು, ಕಂಪ್ನಿ ಇದು. ಡಿಫೆನ್ಸ್ ಸೆಕ್ಟರ್ಗೆ ಒಂದೇ ಇಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಪ್ರೊಡ್ಯೂಸ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಆರ್ಮಿಗೆ ಆ್ಯಸ್ ವೆಲ್ ಆ್ಯಸ್ ಏರ್ಫೋರ್ಸು ಮತ್ತು ನೇವಿಗೆ ಕೂಡ ಸ್ನೇಹಿತರೆ. ಮೇನ್ಲಿ ಆರ್ಮಿಗೆ ತುಂಬ ಒಂದು ರೋಲ್ ಪ್ಲೇ ಮಾಡುತ್ತೆ. 306 ಇದೆ. ಹೀಗಾಗಿ 300 ಒಂದು ಸಿಕ್ಕಾಪಟ್ಟೆ ಒಂದು ಬೇಸ್ ಇದೆ, ಒಂದು ಸಪೋರ್ಟ್ ಕೂಡ ಇದೆ. ಇದನ್ನು ಲಾಂಗ್ ಟರ್ಮ್ ಪಾಸ್ಪೆಕ್ಟಿವ್ ಕನ್ಸಿಡರ್ ಮಾಡ್ಬೋದು. ಬಜೆಟ್ನಲ್ಲಿ ಏನಾದರೂ ಡಿಫೆನ್ಸ್ ಸೆಕ್ಟರ್ಗೆ ಅಫ್ಕೋರ್ಸ್ ಪ್ರತಿ ವರ್ಷ ಬಜೆಟ್ನಲ್ಲಿ ಡಿಫೆನ್ಸ್ ಸೆಕ್ಟರ್ಗೆ ಅಲೋಕೇಶನ್ ಜಾಸ್ತಿ ಇದ್ದೇ ಇರುತ್ತೆ. ಯಾವುದೇ ಸರ್ಕಾರ ಬಂದರೂ ಕೂಡ ಡಿಫೆನ್ಸ್ ಸೆಕ್ಟರ್ಗೆ ಪ್ರಾತಿನಿಧ್ಯ ಕೊಡಲೇಬೇಕಾಗುತ್ತೆ, ಕೊಡ್ತಾ ಇವೆ ಎಲ್ಲ ಸರ್ಕಾರ ಕೂಡ. ಹಾಗೆ ಈಗಿರ್ತಕ್ಕಂಥ ಸರ್ಕಾರ ಕೂಡ ತುಂಬ ಒಂದು ಭರವಸೆಗಳನ್ನು ನೀಡಿದೆ ರಿಗಾರ್ಡಿಂಗ್ ಡಿಫೆನ್ಸ್ ಸೆಕ್ಟರ್ಗೆ. ನಾವು ತುಂಬ ಒಂದು ಫೋಕಸ್ ಮಾಡ್ತೀವಿ, ಜಾಸ್ತಿ ಒಂದು ಫಂಡಿಂಗ್ಸ್ ಮಾಡ್ತೀವಿ, MDF ಅಂತೇಳಿ. ಹೀಗಾಗಿ ಡಿಫೆನ್ಸ್ನ ಸ್ಟಾಕ್ಗಳು ಸಿಕ್ಕಾಪಟ್ಟೆ ಅಪ್ಸೈಡ್ ರ್ಯಾಲಿ ಕೊಟ್ಟು ಇವಾಗ ಪ್ರಾಫಿಟ್ ಬುಕ್ಕಿಂಗ್ ಆಗಿಬಿಟ್ಟು ಒಂದು ಎವರೇಜ್ಗೆ ಬಂದು ನಿಂತಿವೆ. ಅವು ಕೂಡ ಕ್ಲೀನಾಗಿ ವಾಚ್ ಮಾಡ್ತವೆ ಬಜೆಟ್ನಲ್ಲಿ ಏನು ಬರುತ್ತೆ ಅಂತ ಹೇಳಿ ಸ್ನೇಹಿತರೆ. ಹೀಗಾಗಿ ಬಜೆಟ್ ಸೆಕ್ಟರ್ಗೆ ಜಾಸ್ತಿ ಅಲೋಕೇಶನ್ ಮಾಡೋದಷ್ಟೇ ಅಲ್ಲ, ನಾವು ನಮ್ಮ ದೇಶದಲ್ಲಿ ಜಾಸ್ತಿ ಉತ್ಪನ್ನಗಳನ್ನು ಪ್ರೊಡ್ಯೂಸ್ ಮಾಡ್ತೀವಿ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಡಿಫೆನ್ಸ್ ಸೆಕ್ಟರ್ಗೆ ಪ್ರೊವೈಡ್ ಮಾಡ್ತಕ್ಕಂಥ ಏನು ಕಂಪ್ನಿಗಳಿವೆ ಅವುಗಳಿಗೆ ನಾವು ಸಹಾಯ ಹಸ್ತ ಚಾಚ್ತೀವಿ ಅಂತಕ್ಕಂಥ ಮಾತು ಕೂಡ ಬೇಕಾಗುತ್ತೆ. ಈ ಕಂಪ್ನಿಗಳು ಓಡಬೇಕಂದ್ರೆ ಅಂದಾಗಲೇ ಮಾತ್ರ ಈ ಶೇರ್ಗಳು ಅಪ್ಸೈಡ್ ರ್ಯಾಲಿ ಕೊಡ್ತವೆ ಸ್ನೇಹಿತರೆ. ಕೇವಲ ಅಲೋಕೇಶನ್ ಕೊಟ್ಟರೆ ಸಾಲಲ್ಲ, ಒಂದು ಸ್ಟ್ರಾಂಗ್ ಭರವಸೆಯ ಮಾತು ಕೂಡ ಅಲ್ಲಿ ಬೇಕಾಗುತ್ತೆ ಮತ್ತು ಪ್ರೆಸೆಂಟೇಷನ್ ಕೂಡ ಬೇಕಾಗುತ್ತೆ. ಯಾವುದೇ ಸೆಕ್ಟರ್ ಆಗಲಿ ಯಾವುದೇ ಸ್ಟಾಕ್ ಆಗಲಿ ಒಂದು ಅಪ್ಸೈಡ್ ರ್ಯಾಲಿ ಬರಬೇಕಂದ್ರೆ ಸ್ಟ್ರಾಂಗ್ ಒಂದು ಮಾತು ಬೇಕಾಗುತ್ತೆ ಅಲ್ಲಿ, ರಿಗಾರ್ಡಿಂಗ್ ಭರವಸೆಯ ಮಾತು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಫಂಡಿಂಗ್ ಕೂಡ ಬೇಕಾಗುತ್ತೆ. ಅಫ್ಕೋರ್ಸ್ ಫಂಡಿಂಗ್ ಇರುತ್ತೆ, ಆದರೂ ಕೂಡ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಇಲೆಕ್ಟ್ರಾನಿಕ್ಸ್ ಉತ್ಪನ್ನಗಳನ್ನು ನಾವು ನಮ್ಮ ದೇಶದಲ್ಲೇ ಇದೇ ಕಂಪ್ನಿಗೆ ಜಾಸ್ತಿ ಕೊಡ್ತೀವಿ. ಇನ್ಮೇಲಿಂದ ನಮ್ಮ ದೇಶದಲ್ಲೇ ಜಾಸ್ತಿ ಒಂದು ಡಿಫೆನ್ಸ್ ಸಂಬಂಧಪಟ್ಟಂಥ ವೆಹಿಕಲ್ಸ್, ಆರ್ಮಿ ವೆಹಿಕಲ್ಸ್ ಆಗಿರ್ಬೋದು ಅಥವಾ ನೇವಿ ರಿಗಾರ್ಡಿಂಗ್ ಭಾರತ್ ಎಲೆಕ್ಟ್ರಾನಿಕ್ಸ್ ಹೇಳ್ತಾ ಇದ್ದೇನೆ, ಈ ಥರ ಎಲ್ಲ ನಾವು ಇಲ್ಲೇ ಉತ್ಪನ್ನ ಮಾಡ್ತೀವಿ. ಮತ್ತು ಉತ್ಪನ್ನ ಮಾಡೋದು ನಾವು ಬಳಕೆ ಮಾಡುವುದಷ್ಟೇ ಅಲ್ಲದೆ ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ ಬೇರೆ ದೇಶಗಳಿಗೆ ಅಂದಾಗ ಒಂದು ಸಿಕ್ಕಾಪಟ್ಟೆ ಒಂದು ಪಾಸಿಟಿವ್ ಪಾಯಿಂಟ್ ಆಗಿ ಕನ್ಸಿಡರ್ ಆಗುತ್ತೆ. ಇದನ್ನು ಕ್ಲೀನಾಗಿ ಒಂದು ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿರಿ. ಫಸ್ಟ್ ರ್ಯಾಲಿ ಆಗೋದೇ BEL ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ದಿನಗಳಿಂದ ಹೇಳ್ತಾ ಇದ್ದೀನಿ, BEL ಒಂದು ಕನ್ಸಾಲಿಡೇಷನ್ ಮೋಡ್ನಲ್ಲಿದೆ. ಅಫ್ಕೋರ್ಸ್ ಒಂದು 330ರಲ್ಲಿತ್ತು, ಡ್ರಾಪ್ ಆಗಿ 306ಕ್ಕೆ ಬಂದಿದೆ ಬಿಕಾಸ್ ಆಫ್ ಪ್ರಾಫಿಟ್ ಬುಕ್ಕಿಂಗ್ ಅಂತ ಹೇಳ್ಬೋದು. ಸೋಮವಾರ ಕೂಡ 300ವರೆಗೆ ಬರೋ ಚಾನ್ಸ್ ಇದೆ. ನಂತರ ಮಂಗಳವಾರ ಬಜೆಟ್ನಲ್ಲಿ ಡಿಫೆನ್ಸ್ ಸೆಕ್ಟರ್ಗೆ ಏನು ಹೇಳಿಕೆ ಕೊಡ್ತಾರೆ, ಯಾರಾದರೂ BELನಲ್ಲಿ ಹೋಲ್ಡಿಂಗ್ ಇದ್ದರೆ ಅದನ್ನ ಅಬ್ಸರ್ವ್ ಮಾಡಿ. ಪಾಸಿಟಿವ್ ಬಂದರೆ ಸುಮ್ಮನೆ ಕಣ್ಣು ಮುಚ್ಚಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋಬೋದು. ಫಾರ್ ಲಾಂಗ್ ಟರ್ಮ್ ಬೆಸ್ಟ್ ಸ್ಟಾಕ್ ಹೋಗೋದು. ಡೇಟಾ ಪ್ಯಾಟರ್ನ್ಸ್ ಲಿಮಿಟೆಡ್. ಹೌದು, ಇದು ಕೂಡ ಡಿಫೆನ್ಸ್ ಸೆಕ್ಟರ್ನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಹಾಗೆ
ಸಾಕಷ್ಟು ಒಂದು ಪ್ರಾಡಕ್ಟ್ಸ್ಗಳನ್ನು ಪ್ರೊವೈಡ್ ಮಾಡುತ್ತೆ ನಮ್ಮ ಡಿಫೆನ್ಸ್ ಸೆಕ್ಟರ್ಗೆ. ಪ್ರೈವೇಟ್ ಕಂಪ್ನಿ ಇದು. 3180ರಲ್ಲಿದೆ. ಕನ್ಸಿಡರ್ ಮಾಡ್ಬೋದು ಲಾಂಗ್ ಟರ್ಮ್ಗೆ ಅಂತ ಹೇಳ್ಬೋದು. ಇನ್ನು ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ RVNL, ಎಸ್ ಅಫ್ಕೋರ್ಸ್ ರೈಲ್ವೆ ಸೆಕ್ಟರ್ ಬಂದಾಗ ಅದರ ಒಂದು ಬಜೆಟ್ ಅಲೋಕೇಶನ್ ಬಂದಾಗ ಡೆಫಿನೆಟ್ಲಿ ಇದಕ್ಕೆ ಜಾಸ್ತಿ ಒಂದು ಇಂಪಾರ್ಟೆನ್ಸ್ ಬರುತ್ತೆ ಈ ಒಂದು ಸ್ಟಾಕ್ಗೆ. ರೈಲ್ ವಿಕಾಸ್ ನಿಗಮ್ ಇದು ಆ್ಯಸ್ ವೆಲ್ ಆಸ್ ನೀವು ರೈಲ್ವೆ ಅಷ್ಟೇ ಅಲ್ಲ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಕೂಡ ಕನ್ಸಿಡರ್ ಮಾಡ್ಬೋದು. ಇಂಪಾರ್ಟೆಂಟ್ ಸ್ಟಾಕ್ ಇದು. 613ರಲ್ಲಿದೆ. ಇದು ಏನಾದರೂ ರ್ಯಾಲಿ ಸ್ಟಾರ್ಟ್ ಆಯಿತು ಮತ್ತೆ ಅಂದರೆ 1000ವರೆಗೆ ನಿಲ್ಲಕ್ಕಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟೆಕ್ಸ್ಮ್ಯಾಕೋ ರೈಲ್ ಆ್ಯಂಡ್ ಇಂಜಿನಿಯರಿಂಗ್ ಲಿಮಿಟೆಡ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡುತ್ತೆ. ಕೋಚಸ್ಸು ವ್ಯಾಗನ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಹೀಗಾಗಿ 269ರಲ್ಲಿದೆ. ಬೆಸ್ಟ್ ಪ್ರೈಸ್ ಟು ಒಂದು ಕನ್ಸಿಡರ್ ಮಾಡ್ಬೋದು. ಇನ್ನು ಇನ್ಫ್ರಾದಲ್ಲಿ NBCC ಕನ್ಸಿಡರ್ ಮಾಡಿ. NBCC ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ವೆಲ್ ಆ್ಯಸ್ ಕನ್ಸ್ಟ್ರಕ್ಷನ್ ಈ ಥರ ಎಲ್ಲ ಬರುತ್ತೆ. ಮತ್ತು ಹೌಸಿಂಗ್ ಸೆಕ್ಟರ್ನಲ್ಲಿಯೂ ಇದು ಕನ್ಸಿಡರ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ PSU ಸ್ಟಾಕ್ ಇದು. 172ರಲ್ಲಿದೆ. ಈ ಬಜೆಟ್ನಲ್ಲಿ ಒಂದು ಹೌಸಿಂಗ್ ಸೆಕ್ಟರ್ಗೆ ಇನ್ಫ್ರಾಸ್ಟ್ರಕ್ಚರ್ಗೆ ತುಂಬ ಒಂದು ಒತ್ತು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಆಲ್ಮೋಸ್ಟ್ ಆಲ್ ಯಾವುದು ಸೆಕ್ಟರ್ ಬಿಡ್ತೀರಾ ನೀವು ಅಗ್ರಿಗೆ ತುಂಬ ಒಂದು ಫೋಕಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬ ಮಿನಿಸ್ಟರ್ ಕೂಡ ಸಾಕಷ್ಟು ಹೇಳಿಕೆಗಳನ್ನು ಬಜೆಟ್ಗಿಂತ ಮುಂಚೆನೇ ಕೊಟ್ಟುಬಿಟ್ಟಿದ್ದಾರೆ. ಅಗ್ರಿ ಮಿನಿಸ್ಟರು ಅವರು ಹೇಳಿದರು, ಗಿರಿರಾಜ್ ಅವ್ರ ಹೆಸರು ನೆನಪಿಲ್ಲ, ಅಗ್ರಿ ಮಿನಿಸ್ಟರ್ ಹೇಳಿದರು ನಾವು ಅಗ್ರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಇದನ್ನು ಅಲೋಕೇಶನ್ ಕೊಡ್ತೀವಿ, ಫಂಡಿಂಗ್ ಮಾಡ್ತೀವಿ, ಮತ್ತು ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಕೂಡ ಮಾಡ್ತೀವಿ ಅಗ್ರಿ ಆ್ಯಂಡ್ ಕೆಮಿಕಲ್ಲು ಈ ಥರ ಎಲ್ಲ ಫರ್ಟಿಲೈಸರ್ ಮಾಡ್ತಕ್ಕಂಥ ಕಂಪ್ನಿಗಳಿಗೆ ಅಂತ ಅವ್ರು ಹೇಳಿಕೆ ಕೊಡ್ತಿದ್ರು. ಮತ್ತು ಇನ್ಫ್ರಾಸ್ಟ್ರಕ್ಚರಿಗೆ ಬಂದಾಗ ಅಲ್ಲಿ ಹೇಳಿಕೆ ಕೊಡ್ತಾರೆ ರಿಗಾರ್ಡಿಂಗ್ ರೋಡ್ ಕನೆಕ್ಟಿವಿಟಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಜಾಸ್ತಿ ನಾವು ಗ್ರೋ ಮಾಡ್ತೀವಿ ಅಂತೇಳಿ. ಮತ್ತು ರೈಲ್ವೆಗೆ ಬಂದಾಗ ಅಶ್ವಿನಿ ಅವ್ರು ಹೇಳ್ತಾರೆ, ರೈಲ್ವೆ ಮಿನಿಸ್ಟರು 12,000 ಕಿಲೋಮೀಟರ್ ಮತ್ತು ರೈಲ್ವೆ ಲೈನನ್ನು ನಿರ್ಮಾಣ ಮಾಡ್ತೀವಿ, ಹೊಸ ಕೋಚಸ್ಸು ವ್ಯಾಗನ್ಸು ಹೊಸ ರೈಲ್ವೇಸು ಬಿಡ್ತೀವಿ ಅಂತೇಳಿ. ಮತ್ತು ಡಿಫೆನ್ಸ್ ಸೆಕ್ಟರ್ಗೆ ಬಂದಾಗ ಸಾಕಷ್ಟು ಸಲ ರಕ್ಷಣಾ ಸಚಿವರು ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವು ಕೂಡ ರ್ಯಾಲಿ ಆದವು. ಇನ್ನು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬಂದರೆ ಗಿರಿರಾಜ್ ಸಿಂಗ್ ಟೆಕ್ಸ್ಟೈಲ್ ಮಿನಿಸ್ಟರು ಅವರು ಕೂಡ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಹೀಗಾಗಿ ಏನಾಗುತ್ತೆ, ಎಲ್ಲ ಸೆಕ್ಟರ್ನ ಶೇರ್ಗಳಿಗೂ ಒಂದು ಸಾಕಷ್ಟು ಒಂದು ಭರವಸೆ ಮೂಡಿದೆ, ಸಾಕಷ್ಟು ಒಂದು ಎಕ್ಸ್ಪೆಕ್ಟೇಷನ್ ಇದೆ, ತುಂಬ ಒಂದು ಆಸೆ ಇಟ್ಕೊಂಡಿದ್ದಾವೆ ಎಲ್ಲ ಸೆಕ್ಟರ್ನ ಎಲ್ಲ ಶೇರ್ಗಳು ಅಂತ ಹೇಳ್ಬೋದು. ಒಂದೇ ಮಾತಿನಲ್ಲಿ ಹೇಳೋದಾದರೆ ಎಕ್ಸ್ಪೆಕ್ಟೇಷನ್ ಈಸ್ ಮೋರ್ ಇನ್ ದಿಸ್ ಬಜೆಟ್ ಅಂತ ಹೇಳ್ಬೋದು. ಆ ಥರ ಒಂದು ಕ್ರಿಯೇಟ್ ಆಗಿಬಿಟ್ಟಿದೆ, ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಗೌರ್ಮೆಂಟಿಗೆ ಕೂಡ ಒಂದು ಕಷ್ಟಕರ ಪರಿಸ್ಥಿತಿ ಈ ಬಜೆಟನ್ನು ಚೆನ್ನಾಗಿ ಅವರು ಪ್ರೊಡ್ಯೂಸ್ ಮಾಡಲೇಬೇಕಾಗಿ ಬಂದಿದೆ. ಏನಕ್ಕೆಂದರೆ ಫಸ್ಟ್ ಬಜೆಟ್ ಆಫ್ ದಿ ಥರ್ಡ್ ಮೋದಿಯವರ 3ನೇ ಟರ್ಮ್ನ ಫಸ್ಟ್ ಬಜೆಟ್ ಅಂತ ಹೇಳ್ಬೋದು. ಹೀಗಾಗಿ ಅವ್ರಿಗೂ ಮತ್ತು ಕೊಯಿಲೇಷನ್ ಗೌರ್ಮೆಂಟ್ ಇದೆ, ಹೀಗಾಗಿ ಅವ್ರಿಗೂ ಈ ಸಲದ ಬಜೆಟು ಒಂದೇ ಬಜೆಟು ತುಂಬ ಸ್ಟ್ರಾಂಗ್ ಆಗಿ ಇಫೆಕ್ಟಿವ್ ಆಗಿ ಪ್ರೊಡ್ಯೂಸ್ ಮಾಡಲೇಬೇಕಾಗುತ್ತೆ ಅಂತ ಅವ್ರಿಗೂ ಗೊತ್ತಿರುತ್ತೆ. ಹಾಗೆ ಅಲೋಕೇಶನ್ ಕೂಡ ಪ್ರತಿಯೊಂದು ಸೆಕ್ಟರ್ಗೂ ಕೊಡಬೇಕಂತ ಅವ್ರಿಗೂ ಗೊತ್ತಿದೆ. ನೋಡೋಣ ಏನಾಗುತ್ತೆ. ತುಂಬ ಒಂದು ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇದೆ ಎಲ್ಲ ಒಂದು ಸೆಕ್ಟರ್ಗಳಲ್ಲಿ ಅಂತ ಹೇಳ್ಬೋದು. ಮೇನಾಗಿ ಹೇಳೋದಾದರೆ ಪ್ರತಿಯೊಂದು ಸೆಕ್ಟರ್ ಬಗ್ಗೆನೂ ತುಂಬ ಒಂದು ಫೋಕಸ್ ಮಾಡಬಹುದು, ಮಾಡಿದರೆ ಒಳ್ಳೆಯದು. ಹಾಗೆ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಟ್ಯಾಕ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಅದನ್ನು ಏನು ತಂಟೆ ಮಾಡದೇ ಇದ್ದರೆ ಚೆನ್ನಾಗಿ, ಅದನ್ನು ಜಾಸ್ತಿ ಮಾಡಿದರೆ ಮಾತ್ರ ಫಾಲ್ ಆಗುತ್ತೆ ಮಾರ್ಕೆಟು. ಅದನ್ನು ಮಾಡದೇ ಇದ್ದರೆ ಏನೂ ತೊಂದರೆ ಇಲ್ಲ, ಆ್ಯಸ್ ಇಟ್ ಈಸ್ ಬಿಟ್ಟರೂ ಸಹ ತೊಂದರೆ ಇಲ್ಲ. ಆದರೆ ಜಾಸ್ತಿ ಮಾಡಬಾರ್ದು. ಅದನ್ನು ಮತ್ತೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಟ್ರೇಡ್ ಮಾಡ್ತಕ್ಕಂಥವ್ರಿಗೆ 30% ಟ್ಯಾಕ್ಸ್ ಹಾಕ್ತೀವಿ ಅಂತ ಸುದ್ದಿ ಹರಿದಾಡ್ತಾ ಇದೆ. ಅದು ಇನ್ನೂ ಗೊತ್ತಿಲ್ಲ, ನಾಳೆ ಬಜೆಟ್ ನಾಡಿದ್ದು ಬಜೆಟ್ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಏನಾದರೂ ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡರ್ಸ್ಗೆ ಜಾಸ್ತಿ ಟ್ಯಾಕ್ಸ್ ಹೇರಿದ್ರಂದರೆ ಅವಾಗೂ ಕೂಡ ಫಾಲ್ ಆಗೋ ಚಾನ್ಸ್ ಇರುತ್ತೆ. ಟ್ಯಾಕ್ಸ್ ಹೇರಲಿಲ್ಲ ಆ್ಯಸ್ ಇಟ್ ಈಸ್ ಬಿಟ್ಟರು ಅಂದರೆ ಫೈನ್, ಮಾರ್ಕೆಟು ಅಪ್ಸೈಡ್ ರ್ಯಾಲಿ ಕೊಡುತ್ತೆ. ಇದು ಗಮನದಿರಲಿ. ಇನ್ನು NBCC ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಹೌಸಿಂಗ್ನಲ್ಲಿ ಕನ್ಸಿಡರ್ ಆಗುತ್ತೆ. PSU ಸ್ಟಾಕು ಇದನ್ನು ಕನ್ಸಿಡರ್ ಮಾಡ್ಬೋದು. ನೋಡಿ, ರಿಯಾಲಿಟಿ ಸೆಕ್ಟರ್ ಬಂದಾಗ ಗೋದ್ರೇಜ್ ಪ್ರಾಪರ್ಟೀಸ್ ಇಂಪಾರ್ಟೆಂಟ್ ಆಗುತ್ತೆ. 3243ರಲ್ಲಿದೆ. 3200ರಲ್ಲಿ ಸಾಕಷ್ಟು ದಿನಗಳಿಂದ ಒಂದು ಕನ್ಸಾಲ್ಟೇಷನ್ ಆಗಿತ್ತು, ಅದನ್ನು ದಾಟ್ಬಿಟ್ಟು 3243ರಲ್ಲಿದೆ ಈಗ ಪ್ರೆಸೆಂಟು. ರಿಯಾಲಿಟಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ನೋಡಬೇಕು ಬಜೆಟ್ನಲ್ಲಿ ಏನು ಪ್ರೊವೈಡ್ ಮಾಡ್ತಾರೆ, ಇದನ್ನು ಕನ್ಸಿಡರ್ ಮಾಡಿ. ಇನ್ನು HG ಇನ್ಫ್ರಾ ಇಂಜಿನಿಯರಿಂಗ್ ಲಿಮಿಟೆಡು ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ
1699 ಇದೆ, ಎಕ್ಸಾಕ್ಟ್ಲಿ 1700 ಹತ್ತಿರ ಇದೆ. ಸೊ ಕ್ರಾಸ್ ಆದರೆ ವೆಲ್ ಒಂದು ಮೂಮೆಂಟಮ್ ಬರೋ ಚಾನ್ಸ್ ಇದೆ. ONGC ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್, ಇದನ್ನು ನಾವು ಕೇವಲ ಬಜೆಟ್ ಪ್ರಾಸ್ಪೆಕ್ಟಿವ್ ಅನ್ನೋದಕ್ಕಿಂತ ಲಾಂಗ್ ಟರ್ಮ್ ವಿಚಾರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹ್ಯೂಜ್ ಒಂದು ಫ್ಯೂಚರ್ ಇದೆ ಇದಕ್ಕೆ ಅಂತ ಹೇಳ್ಬೋದು. ಗ್ಯಾಸ್ ಕನೆಕ್ಟಿವಿಟಿ ಲೈನ್ಸು ತುಂಬ ಒಂದು ಜಾಸ್ತಿ ಮಾಡ್ತಾ ಇದ್ದಾರೆ, ಸಾವಿರಾರು ಕಿಲೋಮೀಟರ್ ಗಟ್ಟಲೆ. ನಂತರ ಇದು ಒಂದು ಕ್ಲೀನ್ ಎನರ್ಜಿಯಲ್ಲಿ ಕೂಡ ಕನ್ಸಿಡರ್ ಆಗುತ್ತೆ, ಗ್ರೀನ್ ಎನರ್ಜಿ. ಇದನ್ನು ಕನ್ಸಿಡರ್ ಮಾಡಬಹುದು ಫಾರ್ ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟಿವ್. 320 ಇದೆ. ಇನ್ನು ರಿನ್ಯೂಯಬಲ್ ಸೆಕ್ಟರ್ನಲ್ಲಿ SJVN, ಓಕೆ, ಸಾಕಷ್ಟು ಸ್ಟಾಕ್ಗಳಿವೆ ರಿನ್ಯೂಯಬಲ್ ಎನರ್ಜಿಯಲ್ಲಿ. ಅದರಲ್ಲಿ PSU ಸ್ಟಾಕ್ ಬಂದ್ಬಿಟ್ಟು SJVN ಇದೆ. ಸಪೋಸ್ ರಿನ್ಯೂಯಬಲ್ ಎನರ್ಜಿಗೆ ಏನಾದರೂ ಒಂದು ಇನ್ಸೆಂಟಿವು, ಸ್ಕೀಮು, ಟ್ಯಾಕ್ಸ್ ರಿಲ್ಯಾಕ್ಸೇಷನ್ನು ಈ ಥರ ಎಲ್ಲ ಮಾಡಿದರೆ SJVN ಕನ್ಸಿಡರ್ ಮಾಡ್ಬೋದು. ಹಾಗೆ ಇನ್ನೂ ಸಾಕಷ್ಟು ಸ್ಟಾಕ್ಗಳಿವೆ, ತೆರೆಯ ಹಿಂದಿನ ಸ್ಟಾಕ್ಗಳನ್ಬೋದು. ಅವು ಏನಂದರೆ ಪ್ಯಾನಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪ್ನಿಗಳು, ಫೋಟೋವಾಲ್ಟೆಕ್ ಜನರೇಟ್ ಮಾಡ್ತಕ್ಕಂಥ ಕಂಪ್ನಿಗಳು, ಜನರೇಟರ್ ಉತ್ಪಾದನೆ ಮಾಡ್ತಕ್ಕಂಥ ಕಂಪ್ನಿಗಳು, ಇವು ಕೂಡ ತುಂಬ ಫೋಕಸ್ ಆಗ್ತವೆ. ಅವಕ್ಕೆ ಇನ್ಸೆಂಟಿವ್ ಸಿಗುತ್ತೆ ಸ್ನೇಹಿತರೆ. ಸಪೋಸ್ ಪ್ಯಾನಲ್ಸ್ ನಿರ್ಮಾಣ ಮಾಡ್ತಕ್ಕಂಥ ಕಂಪ್ನಿಗಳು ಅಂದಾಗ ಸ್ಟರ್ಲಿಂಗ್ ಆ್ಯಂಡ್ ವಿಲ್ಸನ್ ಇದೆ, ಬೋರೋಸಿಲ್ ಇದೆ, ಈ ಥರ ಎಲ್ಲ ಕನ್ಸಿಡರ್ ಮಾಡ್ಬೋದು. ಅದ್ರ ಜೊತೆಗೆ SJVN ಇದು ಮಲ್ಟಿ ಲೈನಲ್ಲಿ ಎಂಟರ್ ಆಗಿದೆ. ಹೈಡ್ರೋ ಎಲೆಕ್ಟ್ರಿಕ್ ಪ್ಲಸ್ ಆಸ್ ವೆಲ್ ಆಸ್ ಸೋಲಾರ್ ಕೂಡ ಮಾಡ್ತಾ ಇದೆ. ಹಾಗೆ ಗ್ರೀನ್ ಹೈಡ್ರೋಜನ್ನಲ್ಲಿ ಕೂಡ ವರ್ಕ್ ಮಾಡ್ತಾ ಇದೆ. ಟಾಟಾ ಪವರ್ ಕಂಪ್ನಿ ಲಿಮಿಟೆಡ್, ಇದನ್ನು ಕೂಡ ರಿನ್ಯೂಯಬಲ್ ಎನರ್ಜಿ ಬಂದಾಗ ಹಾಗೆ ಒಂದು EV ಸೆಕ್ಟರ್ನ ಅನೌನ್ಸ್ಮೆಂಟ್ ಬಂದಾಗ ಇದನ್ನು ಕನ್ಸಿಡರ್ ಮಾಡ್ಬೋದು. ಟಾಟಾ ಪವರ್ ಕಂಪ್ನಿ ಲಿಮಿಟೆಡ್ 414 ಇದೆ, ಮಲ್ಟಿಪಲ್ ಬಿಸ್ನೆಸ್ ಮಾಡುತ್ತೆ, ಪವರ್ ಜನ್ರೇಷನ್ ಕೂಡ, ಹಾಗೆ ಒಂದು ಸೋಲಾರ್ ಇಂಡಸ್ಟ್ರಿಯಲ್ಲಿ ಕೂಡ ಕೆಲಸ ಮಾಡ್ತಿದೆ. ಮತ್ತು ಸ್ಟೇಷನ್ ಯಾವುದು ಎಲೆಕ್ಟ್ರಿಕ್ ಚಾರ್ಜಸ್ ಸ್ಟೇಷನ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದೆ, ಇನ್ಸ್ಟಾಲೇಷನ್ ಮಾಡ್ತಾ ಇದೆ. ಇದನ್ನು ಫಾರ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಒನ್ ಆಫ್ ದ ಬೆಸ್ಟ್ ಸ್ಟಾಕ್ಸ್ ಇವೆಲ್ಲ ಕನ್ಸಿಡರ್ ಮಾಡ್ಬೋದು. ಬಜೆಟ್ಗೆ ಅಂತಲ್ಲ, ಫಾರ್ ಎನಿ ಟೈಮ್ ಈ ಥರ ಒಂದು ಸ್ಟ್ರಾಂಗ್ ಫೌಂಡೇಶನ್ ಇರ್ತಕ್ಕಂಥ ಸ್ಟಾಕ್ ಇವೆಲ್ಲ ಟಾಟಾ ಕಂಪ್ನಿವು. ಇವನ್ನ ಎನಿ ಟೈಮ್ ಫಾರ್ ಲಾಂಗ್ ಟರ್ಮ್ ಸುಮ್ಮನೆ ತೊಗೊಂಡು ಪೋರ್ಟ್ಫೋಲಿಯೋಲ್ಲಿ ಇಟ್ಟರು ಯಾವುದೇ ತೊಂದರೆ ಇಲ್ಲ ಅಂದ್ಕೊಳ್ತೀನಿ ನಾನು. ಇನ್ನು ನೋಡಿ ಸ್ನೇಹಿತರೆ, ಬಜೆಟ್ನಲ್ಲಿ ಪವರ್ ಸೆಕ್ಟರ್ಗೆ ಬಂದಂತೆ ರಿನ್ಯೂಯಬಲ್ ಎನರ್ಜಿ ಆಗಿರ್ಬೋದು, ಪವರ್ ಜನ್ರೇಷನ್ ಆಗಿರ್ಬೋದು, ಈ ಸೆಕ್ಟರ್ನ ಅನೌನ್ಸ್ಮೆಂಟ್ ಬಂದಾಗ ಮೊದಲು ಮೂವ್ಮೆಂಟ್ ಆಗುವುದೇ PFC, ಪವರ್ ಫೈನಾನ್ಸ್ ಕಾರ್ಪೊರೇಷನ್, ಹಾಗೂ ಇರೆಡಾ ಮತ್ತು REC, ಈ ಥರದ ಸ್ಟಾಕ್ಗಳು ಇವೆಲ್ಲ PSU ಸ್ಟಾಕ್ಗಳು. ಏನಕ್ಕೆ ಅಂದರೆ ಒಂದು ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಕಂಪ್ನಿಗಳಿಗೆ ಆಗಿರ್ಬೋದು, ಮತ್ತು ಪವರ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಕಂಪ್ನಿಗಳಿಗೆ ಆಗಿರ್ಬೋದು, ಫಿನಾನ್ಸಿಂಗ್ ಮಾಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಕಂಪ್ನಿ ಇದು PFC, ಪವರ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಅಂತೇಳಿ. ಹೀಗಾಗಿ ಒಂದು ರಿನ್ಯೂಯಬಲ್ ಎನರ್ಜಿ ಅನೌನ್ಸ್ಮೆಂಟ್ ಬಂದಾಗ ಮತ್ತು ಪವರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಗುಡ್ ನ್ಯೂಸ್ ಸಿಕ್ಕರೆ ಇದು 100% ಒಂದು ಗುಡ್ ರ್ಯಾಲಿ ಕೊಡುತ್ತೆ, ಅಪ್ಸೈಡ್ ರ್ಯಾಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. PFC 532 ಇದೆ. ಇನ್ನು ಇಲೆಕ್ಟ್ರಿಕ್ ವೆಹಿಕಲ್ EV ಒಂದು ಸೆಕ್ಟರ್ ವೆರಿ ಇಂಪಾರ್ಟೆಂಟ್ ಇದೆ, ತುಂಬ ದಿನಗಳಿಂದ ಚರ್ಚೆಗೆ ಗ್ರಾಸವಾಗಿದೆ EV ಸೆಕ್ಟರು. ಅಫ್ಕೋರ್ಸ್ ಆಟೋಮೊಬೈಲ್, ನಾವು EV ಸೆಕ್ಟರ್ ಅಂದಾಗ ನಮ್ಮ ಕಣ್ಮುಂದೆ ಬರೋದು ಆಟೋಮೊಬೈಲ್ ಸ್ಟಾಕ್ಗಳು ಬರ್ತವೆ. ಅದನ್ನು ಬಿಟ್ಟು ಅದರ ಹಿಂದಿನ ಸ್ಟಾಕ್ಗಳನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡಿ ಅಂತ ಹಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದಪ್ಪ, ಈಗ ಸಪೋಸ್ ಒಂದು ಟಾಟಾ ಮೋಟರ್ಸ್ ಅಂತ ತಿಳ್ಕೊಳ್ಳೋಣ. ಟಾಟಾ ಮೋಟರ್ಸು ಅಥವಾ ಮಾರುತಿ ಸುಜುಕಿ ಈ ಥರ ಅಥವಾ ಮಹೀಂದ್ರ ಯಾವುದಾದ್ರೂ ಕಾರ್ ತೊಗೊಳ್ಳಿ, ಅದ್ರ ಹಿಂದೆ ಹುಂಡಾಯ್ ಆಗಿರ್ಬೋದು, ಯಾವುದಾದ್ರೂ ಒಂದು ಕಾರ್ ಹಿಂದೆ ಅದ್ರ ಒಳಗಡೆ ಬ್ಯಾಟ್ರಿ ಈಸ್ ವೆರಿ ಇಂಪಾರ್ಟೆಂಟ್. ಆ ಇಲೆಕ್ಟ್ರಿಕ್ ವೆಹಿಕಲ್ಲು ಮಾರ್ಕೆಟಿಗೆ ಬರಬೇಕಂದ್ರೆ ಆ ಬ್ಯಾಟ್ರಿ ಉತ್ಪಾದನೆ ಮಾಡ್ತಕ್ಕಂಥ ಕಂಪ್ನಿಗಳಿಗೆ ಮೊದಲು ಪ್ರಾಫಿಟ್ ಆಗುತ್ತೆ, ಯಾಕಂದರೆ ಅದಕ್ಕೆ ಜಾಸ್ತಿ ಆರ್ಡರ್ಸ್ ಸಿಗ್ತಾ ಹೋಗುತ್ತೆ. ಹೀಗಾಗಿ ಎಕ್ಸೈಡ್ ಆಗಿರ್ಬೋದು, ಅಮರ್ ರಜಾ ಆಗಿರ್ಬೋದು, ಈ ಥರ ಎಲ್ಲ ಕಂಪ್ನಿಗಳಿಗೆ ಜಾಸ್ತಿ ಗ್ರೋತ್ ಇರುತ್ತೆ ರಿಗಾರ್ಡಿಂಗ್ EV ಸೆಕ್ಟರು. ಅದರಲ್ಲಿ ಈ ಎಕ್ಸೈಡ್ ಇಂಡಸ್ಟ್ರೀಸು ಒಂದು ಹುಂಡಾಯ್ ಮತ್ತು ಸಾಕಷ್ಟು ಕಂಪ್ನಿಯ ಜೊತೆ ಟೈಅಪ್ ಮಾಡಿಕೊಂಡಿದೆ ಪ್ಯೂರ್ಲಿ. ಹೀಗಾಗಿ ಒಂದು ಬ್ಯಾಟ್ರಿ ಮೇಕಿಂಗ್ನಲ್ಲಿ ಒಂದು ಇದು ಕೂಡ ಮುಂಚೂಣಿಯಲ್ಲಿದೆ ಸ್ನೇಹಿತರೆ, ಇದನ್ನು ಕನ್ಸಿಡರ್ ಮಾಡ್ಬೋದು. ಇನ್ನು ಎಕ್ಸಿಕಾಮ್ ಟೆಲಿಸಿಸ್ಟಮ್ಸ್ ಲಿಮಿಟೆಡ್, ಏನಪ್ಪ ಇದು ಅನಿಸ್ತಿರ್ಬೋದು ನಿಮಗೆ. ಹೌದು, ಇದು EV ಸೆಕ್ಟರ್ನಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಹಾಗೆ ಟೆಲಿಕಾಮ್ ಸಿಸ್ಟಮ್ನಲ್ಲಿ ಕೂಡ ತುಂಬ ಒಂದು ಪ್ರೊಡಕ್ಷನ್ಗಳನ್ನು ಉತ್ಪಾದನೆ ಮಾಡುತ್ತೆ.
ಫಾರ್ ಎಕ್ಸಾಂಪಲ್ ಇ ವಿ ಸಿಸ್ಟಮ್ ಅಂದಾಗ ಇ ವಿ ಸೆಕ್ಟರ್ನಲ್ಲಿ ಏನು ಕೆಲಸ ಮಾಡುತ್ತೆ ಅಂದರೆ ಬ್ಯಾಟ್ರೀಸ್, ಹೌದು, ಇ ವಿ ಚಾರ್ಜಿಂಗ್ ಸೆಟಪ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದು ಹೌಸಿಂಗ್ನಲ್ಲಿ, ಮನೆಯಲ್ಲಿ ಚಾರ್ಜ್ ಮಾಡ್ತಕ್ಕಂಥ ಉತ್ಪನ್ನಗಳನ್ನು ಕೂಡ ಸಾಕಷ್ಟು ವೆರೈಟಿ 2 ವೀಲರ್ 4 ವೀಲರ್ ಕೂಡ ನಾವು ಮನೆಯಲ್ಲೇ ಚಾರ್ಜ್ ಮಾಡ್ಬೋದು. ಆ ಥರ ಒಂದು ಪ್ರಾಡಕ್ಟ್ಸು ಇದರಲ್ಲಿ ಉತ್ಪಾದನೆ ಆಗ್ತಾ ಇವೆ. ಆಲ್ರೆಡಿ ಒಂದು 400 ಸಿಟಿಗಳಲ್ಲಿ ಇದು ಎಸ್ಟಾಬ್ಲಿಷ್ ಆಗಿದೆ. ಪವರ್ ಸ್ಟೇಷನ್ಗಳನ್ನು ಕೂಡ ಸ್ಥಾಪನೆ ಮಾಡಿದೆ. ಇದು ಕೂಡ ಒಂದು 3 ರಿಂದ 4 ತಿಂಗಳ ಕೆಳಗಡೆ ಲೀಸ್ಟ್ ಆಗಿದೆ. ಕೇವಲ ನಾನು ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ, ಒಂದು ಪ್ಲೇ ಲಿಸ್ಟ್ನಲ್ಲಿದೆ. 2 ತಿಂಗಳ ಕೆಳಗಡೆ ಅವಾಗ 240 ಇತ್ತಿದ್ರ ಪ್ರೈಸು ಏಪ್ರಿಲ್ನಲ್ಲಿ, ಈಗ 435 ಆಗಿದೆ, ಡಬಲ್ ಆಗಿದೆ. ಮತ್ತು ಟೆಲಿಕಾಮ್ ಇಂಡಸ್ಟ್ರಿಯಲ್ಲಿ ಏನು ಕೆಲಸ, ಇದು ಅಂದರೆ ಇಯಾನ್ ಬ್ಯಾಟ್ರೀಸ್ಗಳನ್ನು ಸಾಕಷ್ಟು ವರ್ಷಗಳಿಂದ ಉತ್ಪಾದನೆ ಮಾಡ್ತಾ ಇದೆ. ನಾವು ನಮ್ಮ ಮೊಬೈಲ್ನಲ್ಲಿ ಸಿಗ್ತಕ್ಕಂಥ ಇಯಾನ್ ಬ್ಯಾಟ್ರೀಸ್ ಆಗಿದ್ವು, ಚಿಪ್ಸ್, ಈ ಥರ ಎಲ್ಲ ಉತ್ಪಾದನೆ ಮಾಡುತ್ತೆ. ಹೀಗಾಗಿ ಟೆಲಿಕಾಮ್ ಆ್ಯಸ್ ವೆಲ್ ಆ್ಯಸ್ ಇ ವಿ ಸಿಸ್ಟಮ್ನಲ್ಲಿ ಕೂಡ ಕೆಲಸ ಮಾಡ್ತಾ ಇರೋದ್ರಿಂದ ಇದನ್ನು ಕನ್ಸಿಡರ್ ಮಾಡ್ಬೋದು. ಎಕ್ಸಿಕಾಮ್ ಟೆಲಿಸಿಸ್ಟಮ್ಸ್ ಲಿಮಿಟೆಡ್. ಇನ್ನು ಸರ್ವೋಟೆಕ್ ಪವರ್ ಸಿಸ್ಟಮ್ಸ್ ಲಿಮಿಟೆಡ್, ಇದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು ಕಮೆಂಟ್ ಬಾಕ್ಸ್ನಲ್ಲಿ. ಅಫ್ಕೋರ್ಸ್ ಸರ್ವೋಟೆಕ್ಕು ಇವಾಗ 5% ಡೌನ್, ಲೋವರ್ ಸರ್ಕ್ಯೂಟ್ ಆಗಿದೆ 2 ದಿನದಿಂದ ಕಂಟಿನ್ಯೂ. ಭಯ ಪಡೋ ಅವಶ್ಯಕತೆ ಇಲ್ಲ, ಇದರಲ್ಲಿ ಟ್ರೇಡಿಂಗ್ ಆಗ್ತಾ ಇದೆ. ಲೋವರ್ ಸರ್ಕ್ಯೂಟ್ ಆಗಿರೋದ್ರಿಂದ ಓಪನ್ ಆಗಿಲ್ಲ. ಆದರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ವಿಚಾರ ಮಾಡಿದಾಗ ಓಕೆ ಅಂತ ಹೇಳ್ಬೋದು ಸರ್ವೋಟೆಕ್ ಪವರ್ ಸಿಸ್ಟಮ್. ಇನ್ನು ಚಂಬಲ್ ಫರ್ಟಿಲೈಸರ್ಸ್ ಲಿಮಿಟೆಡ್, ಹೌದು, ಇವಾಗ ಬಂತು ನೋಡಿ, ಅಗ್ರಿ ಪ್ಲಸ್ ಫರ್ಟಿಲೈಸರ್ ಕೆಮಿಕಲ್ ಇಂಡಸ್ಟ್ರಿ. ಇದಕ್ಕೆ ತುಂಬ ಒಂದು ಫೋಕಸ್ ಕೊಡ್ತಾರೆ ಅಂತ ಸಾಕಷ್ಟು ಎಲ್ಲರಿಗೂ ಗೊತ್ತೇ ಇದೆ. ಅಗ್ರಿ ಸೆಕ್ಟರ್ಗೆ ಕೊಡಲೇಬೇಕು, ಅನಿವಾರ್ಯತೆ ಬಂದಿದೆ. ಗೌರ್ಮೆಂಟ್ಗೆ ಆ ಥರ ಒಂದು ಅನಿವಾರ್ಯತೆ ಬಂದಿದೆ. ಹಾಗೆ ಒಂದು ರೈತರಿಗೆ ಖುಷಿ ಪಡಿಸ್ಬೇಕಪ್ಪ, ಒಂದು ಅಗ್ರೋ ಸೆಕ್ಟರ್ಗೆ ಖುಷಿ ಪಡಿಸ್ಬೇಕಂದ್ರೆ ಅವರು ಮೋಸ್ಟ್ ಪ್ರಾಬಬ್ಲಿ ಈ ಸೆಕ್ಟರ್ಗೆ ಒಂದು ಮೇಜರ್ ಗಿಫ್ಟ್ ಕೊಡ್ಬೋದು ಅಂತ ಅನಿಸ್ತಾ ಇದೆ ಎಲ್ಲರಿಗೂ ಕೂಡ. ಮತ್ತು ಒಂದು 4-5 ರಾಜ್ಯಗಳಲ್ಲಿ ಇಲೆಕ್ಷನ್ ಕೂಡ ಹತ್ತಿರ ಇದೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಪಾಲಿಟಿಕ್ಸ್ ಬಗ್ಗೆ, ಹೀಗಾಗಿ ಅದನ್ನು ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಬೆನಿಫಿಟ್ ಕೊಡ್ತಾರೆ ರೈತರಿಗೆ ಅನ್ನೋದ್ರೆ ಯಾವ ಥರ ಅವ್ರಿಗೆ ಸಂಬಂಧಪಟ್ಟಂಥ ಫರ್ಟಿಲೈಸರ್ ಕೊಳ್ಳೋಕ್ಕಾಗಿರ್ಬೋದು, ಕೆಲವೊಂದಿಷ್ಟು ಇರಿಗೇಷನ್ಗೆ, ಮತ್ತೊಂದು ಬೇರೊಂದು ಈ ಪಂಪ್ಸೆಟ್ಗಳಿಗೆ, ಈ ಥರ ಎಲ್ಲ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ, ಆ ಸ್ಟಾಕ್ಗಳು ಜಂಪ್ ಆಗುತ್ತೆ, ರೈತರಿಗೂ ಖುಷಿ ಆಗುತ್ತೆ. ಬಿಡಪ್ಪ, ನಾವು ಕೊಳ್ಳಿಕ್ಕೆ ಸ್ವಲ್ಪ ಕಡಿಮೆ ಮಾಡಿದರು ಟ್ಯಾಕ್ಸು ರೇಟು ಅಂತೇಳಿ. ಅದರಲ್ಲಿ ಫಸ್ಟ್ ಬರೋದು ಯಾವುದು, ಮಾನ್ಸೂನ್ ಇದೆ. ಈಗ ಚಂಬಲ್ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್ ಲಿಮಿಟೆಡು 490 ಇದೆ, ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟು GNFC ಬರುತ್ತೆ, ಅದನ್ನು ಕನ್ಸಿಡರ್ ಮಾಡ್ಬೋದು. ಹಾಗೆ ಶಕ್ತಿ ಪಂಪ್ಸ್ ಇದೆ, ರೋಟೋ ಪಂಪ್ಸ್ ಇದೆ, ಅವುಗಳನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಮತ್ತು ಜೈನ್ ಇರಿಗೇಷನ್ ಅಂತಿದೆ, ಅದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ನೋಡಿ, ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂಥ ಸ್ಟಾಕ್ ವೆಲ್ಸ್ಪನ್ ಲಿವಿಂಗ್ ಲಿಮಿಟೆಡ್ ತುಂಬ ಚೆನ್ನಾಗಿದೆ. ಇದು ಲಾಂಗ್ ಟರ್ಮ್, ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಯಾರಾದರೂ ಬ್ಯಾಂಕ್ನಲ್ಲಿ FD ಇಡ್ತಿರ್ತಾರಲ್ಲ, ಆ ಥರ FD ಮಾಡಲಿಕ್ಕೆ ಚೆನ್ನಾಗಿ ಸ್ಟಾಕ್, ಈ ಥರದ ಸ್ಟಾಕ್ಗಳು. ಟೆಕ್ಸ್ಟೈಲ್ ಇಂಡಸ್ಟ್ರಿಗೂ ಸಾಕಷ್ಟು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮಿನಿಸ್ಟ್ರು, ನೋಡಬೇಕು ಏನು ಮಾಡ್ತಾರೆ ಅಂತ ಬಜೆಟ್ನಲ್ಲಿ. ಇದನ್ನು ಕನ್ಸಿಡರ್ ಮಾಡ್ಬೋದು. ವೆಲ್ಸ್ಪನ್ ಲಿವಿಂಗ್ ಲಿಮಿಟೆಡ್ 172 ಇದೆ. ಹಾಗೆ ರೇಮಂಡ್ ಆಗಿರ್ಬೋದು, ಸೆಂಚುರಿ ಟೆಕ್ಸ್ಟೈಲ್ಸು, ಈ ಥರ ಎಲ್ಲ ಕನ್ಸಿಡರ್ ಮಾಡ್ಬೋದು. ಇನ್ನು ಬಜೆಟ್ಟು ಎಲ್ಲ ಸರಿ ಇತ್ತಪ್ಪ ಸ್ನೇಹಿತರೆ, ಚೆನ್ನಾಗಿ ಬಜೆಟ್ ಪ್ರೆಸೆಂಟೇಷನ್ ಆಯಿತು. ಒಂದು ಗುಡ್ ಬಜೆಟ್ ಅಂತೇಳಿ ಸ್ಟಾರ್ ರೇಟಿಂಗು 5 ಸ್ಟಾರ್ ರೇಟಿಂಗ್ ಸಿಕ್ತು ಎಲ್ಲರ ಕಡೆಯಿಂದ ಅಂತಂದರೆ, ಆವಾಗ ಫಸ್ಟ್ ಓಡ್ತಕ್ಕಂಥದ್ದು ಯಾವುದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಹ್ಯೂಜ್ ರ್ಯಾಲಿ ಬರುತ್ತೆ, ಟುವರ್ಡ್ಸ್ 1000 ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. 2 ದಿನದಲ್ಲಿ ನಾ ಹೇಳ್ತಿರೋದು, ಮಂಗಳವಾರ ಮತ್ತು ಬುಧವಾರ 2 ದಿನಕ್ಕೆ 1000 ಟಚ್ ಆದರೂ ಆಗ್ಬೋದು. ಅದಕ್ಕೆ ಕಂಡೀಷನ್ ಅಪ್ಲೈಸ್ ಏನಾಗುತ್ತೆ, ಬಜೆಟ್ನನ್ನು ಮಾರ್ಕೆಟು ಪಾಸಿಟಿವ್ ಆಗಿ ತೊಗೊಂಡ್ರೆ ಮಾತ್ರ. ಅದಕ್ಕೆ ಫೈನಾನ್ಸ್ ಸೆಕ್ಟರ್ನಲ್ಲಿ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೂಸ್ ಮಾಡಿದ್ದೀನಿ, ಒನ್ ಆಫ್ ದ ಲಾರ್ಜೆಸ್ಟ್ ಬ್ಯಾಂಕ್ ಆಫ್ ಇಂಡಿಯಾ. ಹೀಗಾಗಿ ಅದ್ರ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ ಈ ಬಜೆಟ್ನ. ಗುಡ್ ಬಜೆಟ್ ಅಂತ ಮಾರ್ಕೆಟ್ ಕನ್ಸಿಡರ್ ಮಾಡಿದರೆ, ಅಂದರೆ ಶೇರ್ ಮಾರ್ಕೆಟ್ ಹೇಳ್ತಾ ಇರೋದು ನಾನು, ನಮಗೆ ಪಾಲಿಟಿಕ್ಸ್ ಬೇಡ. ಪಾಲಿಟಿಕ್ಸ್ನಲ್ಲಿ ಅವರು ಗುಡ್ ಬಜೆಟ್ ಆದರೂ ಅನ್ನಲಿ, ಬ್ಯಾಡ್ ಆದರೂ ಅಂದ್ಕೊಳ್ಳಿ, ಏನಾದರೂ ಮಾಡಲಿ, ನಮ್ಮ ಮಾರ್ಕೆಟ್ಗೆ, ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ನಮಗೆ LTCG, STCG ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಆ್ಯಸ್ ವೆಲ್ ಆ್ಯಸ್ ಆಪ್ಷನ್ ಟ್ರೇಡ್ ಮಾಡೋರಿಗೆ, ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡ್ ಮಾಡೋರಿಗೆ ಯಾವುದೇ ಟ್ಯಾಕ್ಸ್ ನಾವು ಹೇರದೇ ಇದ್ದರೆ ಒಂದೇದು ಪ್ಲಸ್ ಪಾಯಿಂಟ್ ಆಗುತ್ತೆ ನಮಗೆ, ಶೇರ್ ಮಾರ್ಕೆಟ್ನವ್ರಿಗೆ. ಮಾರ್ಕೆಟು ಖುಷಿ ಆಗುತ್ತೆ. ಹೀಗಾಗಿ ಬಜೆಟ್ನಲ್ಲಿ ಯಾವುದೇ ಟ್ಯಾಕ್ಸ್ ಜಾಸ್ತಿ ಮಾಡದೇ ಇದ್ದರೂ ಕೂಡ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡುತ್ತೆ ಶೇರ್ ಮಾರ್ಕೆಟು. ಆವಾಗ ಫೈನಾನ್ಷಿಯಲ್ ಸ್ಟಾಕ್ಸು, ಬ್ಯಾಂಕಿಂಗ್ ಸ್ಟಾಕ್ಸು ರನ್ ಆಗಲಿಕ್ಕೆ ಒಂದರ ನಂತರ ಒಂದು
ಜಾಸ್ತಿ ಓಡ್ತಾ ಹೋಗ್ತವೆ. ಅದರಲ್ಲಿ ಫಸ್ಟ್ ಯಾವುದು SBI, ಇದು 889 ಇದೆ ಪ್ರೆಸೆಂಟು. 900 ಒಂದು ಹರ್ಡಲ್ ಇದೆ. ನಾಳೆ ಕೂಡ ಒಂದು ಫಾಲ್ ಆಗ್ಬೋದು, 100% ನಾಳೆ ಕೂಡ ಫಾಲ್ ಆಗುತ್ತೆ. ನಂತರ ಮಂಗಳವಾರ ವೆರಿ ಇಂಪಾರ್ಟೆಂಟ್, ಅವಾಗ ಏನು ಬಜೆಟ್ ಪ್ರೆಸೆಂಟ್ ಮಾಡ್ತಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಇದ್ರದ್ದು ಕೂಡ ಗುಡ್ ಬಜೆಟ್ ಆದರೆ 1000 ರೀಚ್ ಆಗುತ್ತೆ ಒಂದು 2-3 ದಿನದಲ್ಲಿ. ಬಜೆಟು ಇಲ್ಲಪ್ಪ ಸರಿ ಇಲ್ಲ ಅಂತ ಮಾರ್ಕೆಟ್ ರಿಜೆಕ್ಟ್ ಮಾಡ್ತಂದ್ರೆ ಫಾಲ್ ಆಗುತ್ತೆ. ಹೌಸಿಂಗ್ ಸೆಕ್ಟರ್, ಹೌದು ಸ್ನೇಹಿತರೆ, ಹೌಸಿಂಗ್ ಸೆಕ್ಟರ್ಗೆ ಸಾಕಷ್ಟು ಭರವಸೆಗಳನ್ನು ಸಾಕಷ್ಟು ವರ್ಷಗಳಿಂದ ನೀಡ್ತಾನೆ ಬಂದಿದ್ದಾರೆ. ಅದನ್ನು ಈಗ ಅವ್ರಿಗೆ ಪ್ರೆಸೆಂಟ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶ, ಅದನ್ನು ನಿಜ ಅಂತ ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಈ ಬಜೆಟು. ಸಪೋಸ್ ಹೌಸಿಂಗ್ ಸೆಕ್ಟರ್ಗೆ ಖುಷಿ ಪಡಿಸಿದರೆ ಅದರಲ್ಲಿ ರ್ಯಾಲಿ ಬರ್ತಕ್ಕಂಥ ಸ್ಟಾಕ್ ಯಾವಂದರೆ, ಒಂದನೇದ್ದು ಹುಡ್ಕೋ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಹೌದು, 317 ಇದೆ. ನಾನು 148 ರೂಪಾಯಿ ಇತ್ತು ಇದ್ರ ಸ್ಟಾಕು ಕೆಲವು ವರ್ಷಗಳ ಹಿಂದೆ. ಅವಾಗಲಿಂದ ಅಬ್ಸರ್ವ್ ಮಾಡ್ತಾ ಬಂದಿದ್ದೀನಿ. ನೋಡಿ, ಇತ್ತೀಚೆಗೆ ಒಂದು 6 ತಿಂಗಳಲ್ಲಿ ಸಾಕಷ್ಟು ರನ್ ಆಗಿದೆ ಇದು ಹುಡ್ಕೋ. ತುಂಬ ಚೆನ್ನಾಗಿದೆ ಸ್ಟಾಕು. ಸಪೋಸ್ ಹೌಸಿಂಗ್ ಸೆಕ್ಟರ್ಗೆ ಒಂದು ಮೇಜರ್ ಒಂದು ಇಂಪ್ಯಾಕ್ಟ್ ಆಯಿತು, ಮೇಜರ್ ಒಂದು ರಿಲೀಫ್ ಸಿಕ್ತಂದರೆ ಮಾತ್ರ ಇದು ಹ್ಯೂಜ್ ರ್ಯಾಲಿ ಕೊಡುತ್ತೆ. ಒಂದನೇದು. ಇದೇ ಸೆಕ್ಟರ್ನಲ್ಲಿ ಗಣೇಶ್ ಹೌಸಿಂಗ್ ಕಾರ್ಪೊರೇಷನ್ ಅಂತಿದೆ, ಅದನ್ನು ಕನ್ಸಿಡರ್ ಮಾಡ್ಬೋದು. ನಂತರ LIC ಹೌಸಿಂಗ್ ಫೈನಾನ್ಸ್ ಅಂತಿದೆ, ಅದನ್ನು ಕನ್ಸಿಡರ್ ಮಾಡ್ಬೋದು. ನಂತರ PNB ಹೌಸಿಂಗ್ ಫೈನಾನ್ಸ್ ಕನ್ಸಿಡರ್ ಮಾಡ್ಬೋದು. ಈ ಥರ ಎಲ್ಲ ಕನ್ಸಿಡರ್ ಮಾಡ್ಬೋದು. ಮತ್ತು ಹೌಸಿಂಗ್ ಸೆಕ್ಟರ್ ಅಂದಾಗ ಸಾಕಷ್ಟು ಕನ್ಸ್ಟ್ರಕ್ಷನ್ ಮಟೀರಿಯಲ್ ಇರ್ತವೆ, ಪಾಲಿಕ್ಯಾಬ್ ಕನ್ಸಿಡರ್ ಮಾಡ್ಬೋದು. ಮತ್ತು ಸಿಮೆಂಟ್ ಬೇಕೇ ಬೇಕು, ಮನೆ ಬಿಲ್ಡಿಂಗ್ ಅಂದಾಗ ಅಂಬುಜಾ ಸಿಮೆಂಟ್, ಹಾಗೆ ಬೇರೆ ಬೇರೆ ಸಿಮೆಂಟ್ ಕಂಪ್ನಿಗಳ ಸ್ಟಾಕ್ಗಳಿವೆ, ಅವನು ಕೂಡ ಕನ್ಸಿಡರ್ ಮಾಡ್ಬೋದು. ಹಾಗೂ ಕೊನೆಯದಾಗಿ ITC ಲಿಮಿಟೆಡ್ ಸ್ನೇಹಿತರೆ. ಹೌದು, ಕನ್ಸ್ಯೂಮರ್ ಗೂಡ್ಸ್ ಅಂದಾಗ, ಕನ್ಸ್ಯೂಮರ್ಸ್ ಅಂದಾಗೆ, ಕನ್ಸಂಪ್ಷನ್ ಅಂದಾಗೆ, FMCG ಅಂದಾಗೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಮೇಜರ್ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಾಗ ಏನಾಗುತ್ತೆ, ಯಾವ ಸ್ಟಾಕ್ಗಳ ಇಂಪ್ಯಾಕ್ಟ್ ಆಗುತ್ತೆ ಫಸ್ಟ್ ಅಂದಾಗ ITC, ಮ್ಯಾರಿಕೋ, ಡಾಬರ್, HUL, ನೆಸ್ಲೆ, ಬ್ರಿಟಾನಿಯಾ ಈ ಥರ ಸ್ಟಾಕ್ಗಳ ಮೇಲೆ ಸಿಕ್ಕಾಪಟ್ಟೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಹೀಗಾಗಿ ಅದರಲ್ಲಿ ಮೇಜರ್ ರ್ಯಾಲಿ ಬರೋ ಸಾಧ್ಯತೆ ಇದೆ. ಅದಕ್ಕೆ ಕಂಡೀಷನ್ ಏನಂದರೆ, ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಮೇಜರ್ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಪ್ಲಸ್ ಒಂದು ಕನ್ಸಂಪ್ಷನ್ ಕಂಪ್ನಿಗಳು ಏನಂತೀವಿ ನಾವು ಇದನ್ನು, ಇವನ್ನೆಲ್ಲ FMCG ಕಂಪ್ನಿಗಳಿಗೆ ಸ್ವಲ್ಪ ಮಟ್ಟಿಗೆ ಅದಕ್ಕೂ ರಿಲ್ಯಾಕ್ಸೇಷನ್ ಸಿಕ್ಕರೆ 100% ITC ಅದರಲ್ಲಿ ಒಂದು ಹ್ಯೂಜ್ ರೋಲ್ ಪ್ಲೇ ಮಾಡುತ್ತೆ ರನ್ ಆಗೋದ್ರಲ್ಲಿ ಅಂತ ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಸಾಕಷ್ಟು ಸ್ಟಾಕ್ಗಳಿವೆ, ಹೇಳಿದ್ನಲ್ಲ ಆ ಥರ ಸ್ಟಾಕ್ಗಳಿವೆ, ಅವನು ಕನ್ಸಿಡರ್ ಮಾಡ್ಬೋದು. ಮತ್ತು ಬಜೆಟ್ ಇವಾಗ ನಾಳೆ ಯಾವುದೇ ವಿಡಿಯೋ ಇರೋದಿಲ್ಲ. ಹೀಗಾಗಿ ಡೈರೆಕ್ಟ್ ನಾಳೆ ಯಾವುದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ವಿಡಿಯೋ ಮಾಡಿದರೂ ಉಪಯೋಗ ಆಗಲ್ಲ. ಏನಕ್ಕೆಂದರೆ ನಾಡಿದ್ದು ಬಜೆಟ್ ಇರೋದ್ರಿಂದ ನಾವು ಏನೇ ಪ್ರೆಡಿಕ್ಷನ್ ಮಾಡಿದರೂ ಅದು ಬಜೆಟ್ ನಮಗೆ ಯಾವುದೇ ಇಂಪ್ಯಾಕ್ಟ್ ಆಗಲ್ಲ. ಏಕೆಂದರೆ ಬಜೆಟ್ ಆದ ನಂತರನೇ ಎಲ್ಲರಿಗೂ ಗೊತ್ತಾಗೋದು, ಇಡೀ ದೇಶದ ಜನತೆಗೆ ಹೇಗೆ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋದು. ಮೋಸ್ಟ್ ಪ್ರಾಬಲಿ 12:30 1 ಗಂಟೆ ಒಳಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ರಿಗಾರ್ಡಿಂಗ್ ಬಜೆಟ್ ಅಂತ ಹೇಳ್ಬೋದು. ಯಾವ ಥರ ಒಂದು ಇಲೆಕ್ಷನ್ ದಿನ ಒಂದು 12-1 ಗಂಟೆಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೋ ರಿಸಲ್ಟದ್ದು, ಅದೇ ಥರ ಬಜೆಟ್ದು ಕೂಡ 12:30 1 ಗಂಟೆ ಸುಮಾರು ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಮಾರ್ಕೆಟ್ಗೂ ಕೂಡ. ಅವಾಗ ಗೊತ್ತಾಗುತ್ತೆ. ಸಪೋಸ್ ನಾ ಹೇಳ್ತಾ ಇರೋದು ಹಿಂಟ್ ಏನಂದರೆ, ಆಪ್ಷನ್ ಟ್ರೇಡರ್ಸ್ಗೆ ಸ್ಪೆಷಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆಲ್ಲ, ಇನ್ವೆಸ್ಟ್ಮೆಂಟ್ ಮಾಡೋರು ತಾಳ್ಮೆ ಇರುತ್ತೆ, ಕೂಲಾಗಿರಿ. ನಿಮಗೆ ಮಂಗಳವಾರ ಪರ್ಚೇಸ್ ಮಾಡಲೇಬೇಕು ಸ್ಟಾಕ್ ಅಂತ ಏನಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿರ್ತವೆ. ಟ್ರೇಡರ್ಸ್ಗೆ ಹೇಳ್ತಾ ಇರೋದು, ಸ್ಪೆಷಲಿ ಆಪ್ಷನ್ ಬಯಸ್ಗೆ. ಆಪ್ಷನ್ ಸೆಲ್ಲರ್ಸು ಕೋಟಿಗಟ್ಟಲೆ ಇರುತ್ತೆ, ಅವ್ರಿಗೆ ಹೇಳೋದು ಆಗಲ್ಲ. ಆಪ್ಷನ್ ಬಯಸ್ಗೆ ಏನು ಹಿಂಟ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವಸರ ಮಾಡಿ ಗ್ರೀನ್ ಕಂಡಾಗ ಬಾಯ್ ಮಾಡೋದು, ರೆಡ್ ಕಂಡಾಗ ಸೆಲ್ ಮಾಡೋದು, ಈ ಥರ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಕೂಲಾಗಿ ವಾಚ್ ಮಾಡಿ, ಕಂಪ್ಲೀಟ್ ಬಜೆಟ್ ಮುಗಿಯೋರಿಗೆ ನೋಡಿ. ಬಜೆಟ್ ಮುಗಿದ ನಂತರ ಮಾರ್ಕೆಟ್ ಅದನ್ನು ಹೇಗೆ ರಿಯಾಕ್ಟ್ ಮಾಡುತ್ತೆ, ಐದರ್ ನೆಗೆಟಿವ್ ಆಗಿ ತಗೊಳುತ್ತಾ ಅಥವಾ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತಾ ವಾಚ್ ಮಾಡಿ. ನಿಮ್ಮ ಮುಂದೆ ಸ್ಕ್ರೀನು ಅದೆಲ್ಲ ಇರಲಿ, ಒಂದು ಚಾರ್ಟನ್ನು ಇಟ್ಕೊಳ್ಳಿ, ಸಪೋರ್ಟು ರೆಸಿಸ್ಟೆನ್ಸ್ ನೋಡಿ, ಪಿವಟ್ ಪಾಯಿಂಟ್ಸ್ ನೋಡಿ, ನಂತರ ಮುಂದುವರಿಬೋದು. ಇದು ನನ್ನ ವೈಯಕ್ತಿಕ ಸಲಹೆ. ನೀವು ಕೂಡ ಸ್ಟಡಿ ಮಾಡಬೇಕು ಮತ್ತು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಬೇಕು. ಓಕೆ ಸ್ನೇಹಿತರೆ, ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೆ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.